ನಮಸ್ತೆ ಫ್ರೆಂಡ್ಸ್. ನನ್ನ ಈ ಪ್ರಬಂಧದಲ್ಲಿ ಭಾರತದಲ್ಲಿ ವೃದ್ಧಾಶ್ರಮಗಳ ಹೆಚ್ಚಳ, ಇದಕ್ಕೆ ಕಾರಣಗಳು ಹಾಗೂ ಪರಿಹಾರಗಳು ಎಂಬುದರ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಿಳಿಯಪಡಿಸಿದ್ದೇನೆ. ಪೀಠಿಕೆ. ಭಾರತವು ಹಿಂದಿನಿಂದಲೂ ತನ್ನ ಸಂಸ್ಕೃತಿ, ಪರಂಪರೆ ಮತ್ತು ಮಾನವೀಯ ಮೌಲ್ಯಗಳ ಮೇಲೆ ಪ್ರಾಮುಖ್ಯತೆಯನ್ನು ನೀಡಿದ್ದ ದೇಶವಾಗಿತ್ತು. ಮಾತೃದೇವೋಭವ ಮತ್ತು ಪಿತೃದೇವೋಭವ ಎಂಬ ಆಧ್ಯಾತ್ಮಿಕ ಪದಗಳು ಭಾರತೀಯ ಸಮಾಜದ ಮೂಲಭೂತ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ತತ್ವಗಳನ್ನು ಪ್ರತಿಬಿಂಬಿಸುತ್ತವೆ. ತಾಯಿ ತಂದೆಯರು ನಮ್ಮ ಬಾಳಿನ ಶಿಲ್ಪಿಗಳು. ಅವರ ತ್ಯಾಗ, ಪ್ರೀತಿ ಮತ್ತು ಮಾರ್ಗದರ್ಶನದಿಂದ ನಮ್ಮ ಜೀವನದ ಪ್ರತಿ ಹೆಜ್ಜೆಯೂ ಸುರಕ್ಷಿತವಾಗಿರುತ್ತದೆ. ಆದರೆ ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆ, ವೇಗದ ಜೀವನ ಶೈಲಿ, ವೃತ್ತಿಯ ಒತ್ತಡ ಮತ್ತು ವೈಯಕ್ತಿಕತೆಯ ಪ್ರಾಮುಖ್ಯತೆ, ಆಧುನಿಕ ಪ್ರಭಾವ ಮತ್ತು ವಿಭಕ್ತ ಕುಟುಂಬ ವ್ಯವಸ್ಥೆಯಿಂದ ವೃದ್ಧರು ಏಕಾಂಗಿಗಳಾಗಿ ಬಾಳಬೇಕಾದ ದುರಂತ ಸ್ಥಿತಿ ಉಂಟಾಗಿದೆ. ಇದರಿಂದ ವೃದ್ಧಾಶ್ರಮಗಳ ಸಂಖ್ಯೆಯ ಹೆಚ್ಚಳವು ಅನಿವಾರ್ಯವಾಗಿದೆ. ವಿಷಯ ವಿವರಣೆ. ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ದೀರ್ಘಕಾಲದ ಬಾಂಧವ್ಯಗಳಿಗೆ ಸಾಕ್ಷಿಯಾಗಿದ್ದವು. ತಾಯಿ, ತಂದೆ ಮತ್ತು ಮಕ್ಕಳು ಒಂದೇ ಮನೆಯಲ್ಲಿ ನೆಮ್ಮದಿಯಿಂದ ಸುಖಜೀವನ ನಡೆಸುತ್ತಿದ್ದರು. ಪೋಷಕರ ಮಾತು ಮಕ್ಕಳಿಗೆ ದಾರಿದೀಪವಾಗಿತ್ತು. ಆದರೆ ಇಂದಿನ ಪರಿಸ್ಥಿತಿ ಬೇರೆಯಾಗಿದ್ದು, ಹೆತ್ತವರು ಅನೇಕ ಕಾರಣಗಳಿಂದ ಮಕ್ಕಳಿಗೆ ಭಾರವಾಗಿ ಪರಿಣಮಿಸಿದ್ದಾರೆ. ವೃದ್ಧಾಶ್ರಮಗಳು ಹೆಚ್ಚಳವಾಗಲು ಕೆಲವು ಕಾರಣಗಳು ಇಲ್ಲಿವೆ. ವಿಭಕ್ತ ಕುಟುಂಬ ವ್ಯವಸ್ಥೆ. ಅವಿಭಕ್ತ ಕುಟುಂಬ ವ್ಯವಸ್ಥೆಯ ಕುಸಿತದಿಂದ ಹಿರಿಯರು ತಮ್ಮ ಮಕ್ಕಳೊಡನೆ ಜೀವನ ಸಾಗಿಸಲು ಸಾಧ್ಯವಿಲ್ಲದಾಗಿದೆ. ಪುಟ್ಟ ಕುಟುಂಬಗಳಲ್ಲಿ ವೃದ್ಧರಿಗಾಗಿ ಸ್ಥಳ ಮತ್ತು ಸಮಯ ಮೀಸಲಿಡಲು ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ಉದ್ಯೋಗದ ಒತ್ತಡ ಹಾಗೂ ನಗರ ಜೀವನ. ಇಂದಿನ ಪೀಳಿಗೆಯು ತಮ್ಮ ವೃತ್ತಿ ಬದುಕಿನಲ್ಲಿಯೇ ಹೆಚ್ಚು ತೊಡಗಿಸಿಕೊಂಡಿರುವ ಕಾರಣ ಪೋಷಕರ ಆರೈಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಅನೇಕರು ಉದ್ಯೋಗ, ಶಿಕ್ಷಣ ಅಥವಾ ಸುಖ ಜೀವನಕ್ಕಾಗಿ ನಗರಗಳಿಗೆ ಅಥವಾ ವಿದೇಶಗಳಿಗೆ ಸ್ಥಳಾಂತರಗೊಳ್ಳುತ್ತಿರುವ ಕಾರಣ ವೃದ್ಧರು ಮನೆಗಳಲ್ಲಿ ಏಕಾಂಗಿಗಳಾಗಿ ಬಾಳಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಆರ್ಥಿಕ ಅಸಮತೋಲನ. ಅನೇಕ ವೃದ್ಧರಿಗೆ ತಮ್ಮ ಜೀವನವನ್ನು ನಡೆಸಲು ಆರ್ಥಿಕ ನೆರವು ಇರುವುದಿಲ್ಲ. ಆಗ ಅವರನ್ನು ಅವರ ಮಗ, ಮಗಳು ಅಥವಾ ಮೊಮ್ಮಕ್ಕಳು ನೋಡಿಕೊಳ್ಳುವುದಿಲ್ಲ. ಕೆಲವು ಕುಟುಂಬಗಳು ಆರ್ಥಿಕವಾಗಿ ವೃದ್ಧರ ಆರೈಕೆಗೆ ಸಿದ್ಧರಾಗಿರುವುದಿಲ್ಲ. ಈ ಕಾರಣದಿಂದಾಗಿ ವೃದ್ಧಾಶ್ರಮಗಳು ವೃದ್ಧರಿಗೆ ಅವಶ್ಯಕವಾಗುತ್ತಿದೆ. ಸಾಮಾಜಿಕ ಮೌಲ್ಯಗಳ ಕ್ಷೀಣತೆ. ಹಿರಿಯರನ್ನು ಗೌರವಿಸುವ ಸಂಸ್ಕೃತಿ ನಿಧಾನವಾಗಿ ಕಡಿಮೆಯಾಗುತ್ತಿರುವುದರಿಂದ ವೃದ್ಧರು ಅನಾಥರಂತೆ ಜೀವನ ಸಾಗಿಸಬೇಕಾಗಿದೆ. ಆಧುನಿಕ ಜೀವನ ಶೈಲಿ. ನಗರೀಕರಣ, ತಂತ್ರಜ್ಞಾನ ಮತ್ತು ಸಾಮಾಜಿಕ ಬದಲಾವಣೆಗಳಿಂದ ಜೀವನದ ವೇಗವೂ ಕೂಡ ಹೆಚ್ಚಾಗಿದೆ. ಹೊಸ ಪೀಳಿಗೆಯವರು ತಮ್ಮ ಸ್ವಂತ ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದು, ಬಾಕಿ ಎಲ್ಲ ಸಂಬಂಧಗಳು ಗೌಣವೆನಿಸಿದೆ. ಕೌಟುಂಬಿಕ ಕಲಹ. ಕುಟುಂಬದೊಳಗಿನ ಅಸಮಾಧಾನ ಮತ್ತು ವೈಮನಸ್ಸುಗಳು ಹಿರಿಯರನ್ನು ಮನೆಯಿಂದ ದೂರವಾಗಲು ಪ್ರೇರೇಪಿಸುತ್ತಿದೆ. ಉಪಸಂಹಾರ. ಮಕ್ಕಳಿಗೆ ಪ್ರಾರಂಭದಿಂದಲೇ ಕುಟುಂಬದ ಮೌಲ್ಯಗಳನ್ನು ತಿಳಿಸಿ ಹಿರಿಯರನ್ನು ಪ್ರೀತಿಸುವ ಮತ್ತು ಅವರ ಬಗ್ಗೆ ಕಾಳಜಿಯಿಂದ ಇರುವುದನ್ನು ಕಲಿಸುವುದು ಅಗತ್ಯ. ಕೌಟುಂಬಿಕ ಬಾಂಧವ್ಯವನ್ನು ಬೆಳೆಸಿದಾಗ ವೃದ್ಧಾಶ್ರಮಗಳು ಕಡಿಮೆಯಾಗಬಹುದು. ನಮ್ಮ ಹೆತ್ತವರು ನಮ್ಮ ಆಸ್ತಿ. ಕೊನೆಗಾಲದಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯ. ಹಿರಿಯರು ಕೂಡ ಕಿರಿಯರೊಂದಿಗೆ ಹೊಂದಿಕೊಂಡು ಹೋಗುವುದು ಈ ಕಾಲದಲ್ಲಿ ಅತ್ಯಗತ್ಯವಾಗಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.